ಏನ್ ಬರಕ್ಕ ರೆಡಿ ಆದೇ ಇಲ್ಲ, ನಾವೆಲ್ಲ ರೆಡಿಯಾಗಿ ಬಂದ್ಬಿಟ್ಟಿವಿ ನೋಡು. ನಾನು ರೆಡಿ ಆದೆ ಯಾವಾಗಲೇ, ಆಧಾರ್ ಕಾರ್ಡ್ ಸಿಕ್ತಿಲ್ಲ ಅಂದು ಮತ್ತೆ ರೂಮ್ನಾಗ ಡಾಣ ಹಾಕ್ಬಿಟ್ಟಿನಿ. ಮತ್ತೆ ಹುಡುಕೊಂಡು ಇವಾಗ ಬ್ಯಾಗ್ಗಳೆಲ್ಲ ತಗೊಂಡು ಬಂದೆ ನೋಡು. ನೀವು ತಗೊಂಡಿರಲ್ಲ ಆಧಾರ್ ಕಾರ್ಡ್ನ? ತಗೊಂಡಿನಿ ಆಧಾರ್ ಕಾರ್ಡು. ಮತ್ತೆ ಫ್ರೀ ಆಯ್ತಂದ್ರೆ ತಗೊಂಡ್ಲೇಬೇಕು. ಮತ್ತೆ ಆಧಾರ್ ಕಾರ್ಡ್ ತಗೊಂಡು ಬಂದು ಹೆಂಗೆ ಮತ್ತೆ ತಗೊಂಡು ಬಂದಿನಿ. ಸಾಕಮ್ಮ ನೀನು? ನಂದು ಆಯ್ತವ. ನಾನು ಮೊಬೈಲಿಂದ ಇಟ್ಕೊಂಡ್ಬಿಟ್ಟಿರ್ತೀನಿ, ಅವೆಲ್ಲ ಮರ್ತು ಬಿಡ್ತಾನೆ ಅಂತ ಹೇಳಿ ಯಾವಾಗಲೂ ನನ್ನ ಫೋನ್ನಾಗ ಹಿಂದಕ್ಕೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಬಾರಿ ಜಾಣವ ಸಾಕಮ್ಮ, ಕೇಳ್ತಿಲ್ಲ ಅದ್ರಾಗ. ಬಾರಿ ಬರೋಕ್ಕಲ್ಲ ಟೈಮ್ ಆಯಿತು. 10 ಗಂಟೆಗೆ ಬಸ್ ಇರೋದು, ಇವಾಗೆಲ್ಲ 9:30 ಆಗೈತೆ. ಅಲ್ಲಿ ವರ್ಷತ್ತಿಗೆ 10 ಗಂಟೆ ಆಗ್ತೈತೆ. ಜನ ನೋಡಿದ್ರೆ ಫುಲ್ ಇರ್ತಾರ. ಬೇಗ ಬಾ. ಮತ್ತೆ 10 ಗಂಟೆ ಬಸ್ ತಪ್ಸ್ಕೊಂಡ್ರೆ ಇಲ್ಲಿ 1 ಗಂಟೆ ತನಕ ಹಂಗೆ ಇರ್ಬೇಕು ನೋಡು. ನಡ್ರಿ ಬಂದೆ ಹೋಗ ನಡ್ರಿ. ಬರ್ರು ಅವಕ್ಕರೆಲ್ಲ ಹೊಂಟಾರ. ಮತ್ತೆ ಹೋದ್ ಮತ್ತೆ ಸಾಯಂಕಾಲ ಬರ್ತಾರೆ. ಆಮೇಲೆ ಕೊಡೋದಿಲ್ಲ ದುಡ್ಡು. ಅವ್ರು ಅವತ್ತು ಕೊಡ್ತಾನೆ, ನಾವು ಮೂವರು ಬರಲಿಲ್ಲ ಅವತ್ತು. ಬರ್ರಿ ಹೋಗಿ ಇಷ್ಟ ಬರ್ರಿ ಗಣೇಶನ ಪೆಟ್ಟಿನ. ಅಕ್ಕ ತಡ್ರಕ್ಕ ಒಂದು ನಿಮಿಷ. ಅಕ್ಕ ಗಣೇಶನ ಪೆಟ್ಟಿ ಕೊಡ್ರಕ್ಕ. ನಾವು ಅವತ್ತು ಬಂದ್ವಿ ನಿಮ್ಮ ಓಣಿಗೆ, ನೀವು ಮೂವರು ಇದ್ದಿದ್ದಿಲ್ಲ. ಇವತ್ತು ಕೊಡ್ರಕ್ಕ. ಮತ್ತೆ ನಾಳೆ ದಿನ ಟೈಮ್ ಇರೋದು, ನಾಳೆ ದಿನ ಗಣೇಶ ಹಬ್ಬ. ಪ್ಲೀಸ್ ಕೊಡ್ರಕ್ಕ ಇವಾಗಲೇ. ಹೌದು, ಅವತ್ತು ನೀವು ಸಾಯಂಕಾಲ ರೋಡ್ನ ಸಿಕ್ಕಿದ್ರಲ್ಲ, ಹೇಳ್ದೆ ತಾನೆ ನಾನು ನಿಮಗೆ ಸಾಯಂಕಾಲ ಬಂದು ಇಸ್ಕೊಂಡು ಹೋಗ್ರಪ್ಪ ಗಣೇಶನ ಪಟ್ಟಿನ ಅಂತ. ನೀವೇ ಬರಲಿಲ್ಲಪ್ಪ ಅವತ್ತು. ಇಲ್ಲಕ್ಕ, ಅವ್ರು ಬರೋಣ ಅಂತ ಅನ್ಕೊಂಡು ಬೇರೆ ಕಡೆ ಕೆಲಸ ಇತ್ತು ನಮ್ಮದು, ಅಲ್ಲಿಗೆ ಹೋಗ್ಬಿಟ್ಟು. ಆಯ್ತು ಇವಾಗ ಕೊಡ್ರಿ, ಏನಾಗ್ತದೆ. ನಾಳೆ ಒಂದಿನ ಆಯ್ತು ನಮ್ಮದು ಎಲ್ಲ ತರಬೇಕಕ್ಕ. ನೀವು ಅಲ್ಲಿ ಮೂವರೇ ಇರೋದು ನಮ್ಮೂರಾಗ, ಎಲ್ಲರೂ ಕೊಟ್ಟಾರ. ಹೌದೇನು? ಆ ಮೂಲೆ ಮೇಲೆ ಬಸ್ಸಕ್ಕೆ ಎಷ್ಟು ಕೊಟ್ಟಾಳ? ಯಾರಕ್ಕ? ಬಸ್ಸಕ್ಕನ? ಬಸ್ಸಕ್ಕ ಎಷ್ಟಕ್ಕೊಂದು ಯಾಕೋ ನಮ್ಮೂರಾಗ. ಯಾರು ಹೇಳಿ ಆ ಬಸ್ಸಕ್ಕ ಅಂತ ಹೇಳು. ಅಲ್ಲಿ ನೀರಿನ ಟ್ಯಾಂಕ್ ಹತ್ರ ಐತಲ್ಲಪ್ಪಿ, ಆ ಮನೆ ಕೇಳ್ತಿದ್ದೀನಿ. ಅವ್ರ ಅಕ್ಕ ಎಷ್ಟು ಕೊಟ್ಲು ಅಂತ ಕೇಳಿದೆ ನಿನಗೆ. ಆ ಬಸ್ಸಕ್ಕನ? ಅವಕ್ಕ ನಮಗೆ 201 ಕೊಟ್ಟಾಳಕ್ಕ. ನೋಡಿ ಬರಕ್ಕ, ಮಂತೆ 2,000 ರೂಪಾಯಿ ಸಾಲ ಮಾಡಿದರೆ 3 ತಿಂಗಳಾಯ್ತು. 1 ರೂಪಾಯಿ ಕೊಡುವಲ್ಲು. ಮಂತೆಗೆ ಹೋಗಿದ್ರೆ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತಾ ಅಂತೇಳಿ ಹಂಗೆ ಕಳಿಸ್ತಾಳ. ಈ ಗಣೇಶನ ಪಟ್ಟಿದ 200 ರೂಪಾಯಿ ಕೊಟ್ಟಾಳ ಅಂತ ನೋಡಪ್ಪ. ಎಷ್ಟದಾಳ? ನಾಳೆ ಹೋಗ್ತಾರೆ ಅವ್ರು ಮಂತಕ್ಕೆ. ಇಲ್ಲಿ ಬಿಡೆ ಪಾಪ, ಏನೋ ದೇವ್ರ ಭಕ್ತಿಗೆ ಕೊಟ್ಟಾಳ 200 ರೂಪಾಯಿ ಹುಡುಗರು ಹೋಗ್ಯಾವ ಅಂತೇಳಿ ಕೊಡ್ತಾಳ. ತಗ ನಿನ್ನ ದುಡ್ಡಲ್ಲಿ ಪಾಪ ಇದು ಮಾಡ್ತಾಳ. ದಿನ ದುಡಿತಾಳ, ಹೊಳ್ಳಕ್ಕೆ ಹೋಗ್ತಾಳ, ಕಳೆಗೆ ಹೋಗ್ತಾಳ, ಎಲ್ಲ ಮಾಡ್ತಾಳ. ಕೊಡ್ತಾಳ ತಗ. ಮತ್ತೆ ನಾಳೆ ಕುಂದಬೇಡ, ಹಬ್ಬ ಐತಿ. ಪಾಪ ಚೆನ್ನಾಗಿರಲ್ಲ ಆಕಿಗೂ. ಹಬ್ಬದನ್ನ ಕೊಡ್ತಾಳ ತಗ, ಹೋಗುವಂತೆ. ಆಯ್ತು ಬಿಡ ಹೋಗೋರಕ್ಕೆ. ನಾನು ಎಷ್ಟು ಕೊಡ್ಬೇಕು ಏನು ಕತೆ? ನಾನು ತಂದೆ ಸ್ವಲ್ಪ ದುಡ್ಡು 100 ರೂಪಾಯಿ ಕೊಡ್ತನಪ್ಪ. 100 ರೂಪಾಯಿ ಬರ್ಕೊಂಬಿಡ್ರಿ ನಂತ. ಆಂಟಿ, ನೀವು ಹೋದ ಸರಿನೂ 100 ರೂಪಾಯಿ ಕೊಟ್ಟಿದ್ದು, ಈ ಸರಿ ನೀವು 500 ರೂಪಾಯಿ ಕೊಡ್ರ ಆಂಟಿ. ಗಣೇಶ ನಿಮಗೆ ಒಳ್ಳೇದು ಮಾಡ್ತಾನೆ. ಇವನು ಯಾರು ಹಿಂಗೆ ಮಾತಾಡ್ತಾನೆ? ಆಂಟಿಗೆ ಅನ್ಕೊಂಡು ಇವಾಗ ಫೋನ್ ಅಂತ ಇರೋದೇ 100 ರೂಪಾಯಿ. ಬೇಕಾದ್ರೆ ತಗೊಳ್ರಿ, ಬೇಡಾದ್ರೆ ಬಿಡ್ರಿ, ಅಷ್ಟೇ ನೋಡು. ಆಂಟಿ ಯಾವಾಗಲೂ ಹಿಂಗೆ ಮಾಡಿದ್ರೆ ಹೆಂಗೆ ಆಂಟಿ? ಹೋದ ಸರಿ 100 ರೂಪಾಯಿ ಅಲ್ಲ ಕೊಟ್ಟಿದ್ದು, 50 ರೂಪಾಯಿನ ಜಾಸ್ತಿ ಕೊಡ್ರಿ ಮೇಲೆ. ನಾವು ಈ ಸರಿ ಡಿಜೆ ತರಿಸ್ಬೇಕು ಅನ್ಕೊಂಡೇವ ಆಂಟಿ. ಪ್ಲೀಸ್ ಆಂಟಿ ಅರ್ಥ ಮಾಡ್ಕೊಳ್ರಿ. ನಾವು ಹುಡುಗರಪ್ಪ ಏನೋ ಸ್ಕೂಲಿಗೆ ಹೋಗ್ತೀವಿ, ಎಲ್ಲಿ ದುಡಿತೀವ ಏನು ಹೇಳ್ರಿ ನೀವೆಲ್ಲ ಕೊಟ್ಟಿದ್ರೆ ನಾವು ಯಾರೋ ಪ್ರಸಾದ ಮಾಡಿಸ್ತೀವಿ, ಹೂವು ತರಬೇಕು, ಪಟಾಕಿ ತರಬೇಕು, ಡಿಜೆ ತರಿಸ್ಬೇಕಲ್ಲ ಅಂತ ಅನ್ಕೊಂಡೇವ ಆಂಟಿ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನಮ್ಮ ಕಷ್ಟನೂ. ಕೊಡೆ ಮಲ್ಲ ಪಾಪ ಏನೋ ಕೇಳ್ತಾ ಹುಡುಗರು. ಕೊಡು 50 ರೂಪಾಯಿ ಎಕ್ಸ್ಟ್ರಾ. ಏನಾಗಲ್ಲ, ದೇವ್ರಿಗೆ ಗಣೇಶ ಮಾಡಿದ್ರೆ ಎಲ್ಲ ಒಳ್ಳೇದಾಗ್ತದೆ. ಏನಾಯ್ತು 150 ರೂಪಾಯಿ ಕೊಡು. ಅವ ಸಾಕಮ್ಮ, ನಿನ್ನಂಗೆಲ್ಲ ಓದ್ತಾ ನನ್ನ ಕತೆ. ನಾನು ಎಲ್ಲ ನನ್ನ ಗಂಡ ಹೆಂಗಂದ್ರೆ ಏನು 100 ರೂಪಾಯಿ ಕೊಟ್ಟ ಅಂದ್ರೆ ಎಷ್ಟು ಖರ್ಚು ಮಾಡಿ ಇನ್ನು ಎಷ್ಟು ದುಡಿತು ವಾಪಸ್ ಕೊಡು ಅಂತ ಕೇಳ್ತಾನೆ. ನಾನು ಎಲ್ಲಿಂದ ತರಲಿ? ನನಗೆ ಇವಾಗ ನೋಡಿ ಎಲ್ಲ ಸೀರೆಗಳು ಬ್ಲೌಸ್ ಹೊಲಿಸ್ಕೊಂಡ್ರೆ ಬ್ಲೌಸ್ ದುಡ್ಡು ಕೊಡೋಕ್ಕಂದ್ರೂ ಎಲ್ಲ ಯೋಚನೆ ಮಾಡ್ಬೇಕು ನಾನು, ಗೊತ್ತಾ? ಆಯ್ತು ಬಿಡವ, ನೀನು ಇಷ್ಟ. ನಂದೊಂದು 250 ರೂಪಾಯಿ ಬರ್ಕೊಂಬಿಟ್ರಪ್ಪ ನಂದು. ಆಯ್ತು ಆಂಟಿ. ಆಂಟಿ ನಿಮ್ದು ಆಂಟಿ ಬರಕಂಟಿ ನಿಮ್ದು ಎಷ್ಟು ಹೇಳ್ರಿ? ನಂದು 201 ರೂಪಾಯಿ ಬರ್ಕೊಂಬಿಡಪ್ಪ. 3ರಿಂದ 550 ರೂಪಾಯಿ ಆಯ್ತು ನೋಡಪ್ಪ. ತಗೊಂಬಿಡು, ನಾನು ಅವರಿಬ್ಬರು ತಗ ಆಮೇಲೆ ಇಸ್ಕೊಂತೀನಿ. ನನಗೆ ಬಸ್ಸಿಗೆ ಟೈಮ್ ಆಗ್ತದೆ ಅದಕ್ಕೆ. ಸರಿ ಆಂಟಿ, ನೀವು ಬರ್ರಿ. ಅಲ್ಲ ಜನ ನೋಡಿ ಇವತ್ತು ಎಷ್ಟು ಕೊಂದಿರೋದಾರ ನೋಡ್ರಿ. ಇವಾಗ ದಾವಣಗೆರೆ ಬಸ್ ಯಾಕಡೆ ಇದೆ ಹತ್ಕೊಂಡು ನಂಗೆ ಬೇಗ ಬೇಗ. ಬಂತು ಬಸ್ಸಲ್ಲಿ ಬರ್ತೈತೆ. ಬರ್ರಿ ಹೋಗಿ ಬೇಗ ಬರ್ರಿ, ಸೀಟ್ ಸಿಗೋದಿಲ್ಲ ಏನಿಲ್ಲ, ಹೊಡ್ಕೊಂಬರ್ರಿ ಬೇಗ. ಈ ಯೂಟ್ಯೂಬರ್ ಅಣ್ಣ ಫಾಸ್ಟ್ ಹೋದ್ರು. ನಾನು ಸ್ವಲ್ಪ ತಪ್ಪದೇನಿಲ್ಲ, ಹೋಗೋಕ್ಕಾಗಲ್ಲ ಅಷ್ಟೇ. ನಾನು ಓಡೋಗ್ತೀನಿ ನೋಡಿ ಇವಾಗ. ನೋಡ್ಬರಕ್ಕ, ಯಾವಾಗ ಒಂದು ಚಂಬದಪ್ಪನ ಅಂಗಡಿ ಫುಲ್ ಇರ್ತತೆ. ಅದು ಯಾವ ಗಳಿಗೆ ಕಟ್ಟಿದ್ರೆ ಅನ್ಬಿಡಪ್ಪ ಅಲ್ಲ, ಭಾರಿ ಜನ. ಮತ್ತೆ ಎಲ್ಲ ಮತ್ತೆ ಚೆನ್ನಾಗಿರ್ತಾರೆ ಡಿಸೈನ್ಗಳೆಲ್ಲ. ಫಸ್ಟಿಂದನೂ ಗೊತ್ತಲ್ಲ ಅಂಗಡಿ ಜನಗಳಿಗೆ, ಎಲ್ಲರೂ ಇಲ್ಲೇ ಬರ್ತಾರೆ. ನಾನೇ ಬರಕ್ಕ ಶಾಂತ ಸೀರೆ ತಗೊಂತ ಬಂದಿನಿ, ಡಬಲ್ ಡಿಸ್ಕೌಂಟ್ ಅಂತ ಹಾಕ್ಬಿಟ್ಟಾರೆ. ಜನ ಅಲ್ಲ ಬಿಡು, ಅಷ್ಟು ಜನ. ನನಗೆ ನೋಡಿದ್ರೆ ಒಂದು ಸೀರೆ ಭಾರಿ ಇಷ್ಟ ಆಗ್ಬಿಟ್ಟೈತಿ. ಅದು ನಾನು ತಗೊಂಡಿನ ಫಸ್ಟು. ಅವಾಗ ಬಂದು ನಂದು ಅಂತೇಳಿ ಕಸ್ಕೊಂಡು ಹೋಗ್ಬಿಡ್ಬೇಕ. ಆದರೆ
ಎಲ್ಲಿ ತಪ್ಸ್ಕೊಂಡು ಅಂತ ಗೊತ್ತಾಗಿಲ್ಲ, ಜಗ್ಗು ಸಿಕ್ಕೊಂಡ್ಬಿಟ್ಟೆ ನನಗಂತ. ನಡ್ರಿ ಹೊರಗಡೆ ಹೋಗ್ತಾಣ, ಅವ್ರಿಗೆ ನಾವು ಒಳಗೆ ಎಷ್ಟು ಜನ ಆದರೆ ಏನು ಕಥನ. ಏನ್ರಿ ಇಷ್ಟೊತ್ತಾಗ ಬಂದು ಅಂಗಡಿ ಯಾರು ಸೀರೆ ತೋರ್ಸರೆ ಕಾಣುವಂತಲ್ಲ? ಟೀ ಏನಾದರೂ ಕುಡಿಯೋಕೆ ಹೋಗಿರ್ಬೋದು, ಬರ್ತಾ ತಡಿ ಒಂದು 5 ನಿಮಿಷ. ನಮಸ್ಕಾರ ಮೇಡಮ್, ಏನು ಬೇಕಿತ್ತು ನಿಮಗೆ? ನಮಸ್ಕಾರ ಮೇಡಮ್, ಏನು ಬೇಕಿತ್ತು ನಿಮಗೆ? ಏನು ತೋರ್ಸೋಣ? ಅಲ್ಲಪ್ಪ ತಮ್ಮ, ಸೀರೆ ಅಂಗಡಿ ಬಂದೀವಿ, ಸೀರೆ ತೋರಿಸ್ಬೇಕು ನೀನು, ಏನು ತೋರಿಸ್ಲಕ್ಕ ಅಂತ ಕೇಳ್ತೀಯ? ಅಯ್ಯೋ ಮೇಡಮ್, ಸೀರೆ ಅಂಗಡಿ ಬಂದು ಸೀರೆನೇ ಮೇಡಮ್ ತೋರ್ಸೋದು ನಾವು. ನಾನು ಹೇಳಿದ್ದು ಹೆಂಗಂದರೆ ಯಾವ ರೇಟಲ್ಲಿ ಅಥವಾ ಯಾವ ಡಿಸೈನು ಯಾವ ಥರ ಸೀರೆ ಬೇಕು ಅಂತ ನಾನು ಕೇಳ್ತಾ ಇರೋದು ಮೇಡಮ್. ಮತ್ತೆ ಹಂಗೆ ಹೇಳಕ್ಕಪ್ಪ, ಯಾವ ರೇಟಲ್ಲಿ ತೋರಿಸ್ಬೇಕು ಮೇಡಮ್, ಯಾವ ಥರ ಸೀರೆಗಳು ಬೇಕು ಅಂತ ಕೇಳ್ಬೇಕು ನೀನು. ಏನು ತೋರಿಸ್ತೀವಿ ಮೇಡಮ್ ಅಂತ ಕೇಳಿದ್ರೆ ಏನು ಹೇಳ್ಬೇಕು? ನೀನು ಭಾರಿ ಇದೆಯಪ್ಪ. ಹೋಗ್ಲಿ ಬಿಡಿ. ಸೀರೆಪ್ಪ ಏನು ಗೊತ್ತಾ, ಚಲೋ ಬೇಕು ನೋಡಿ ಸೀರೆ. ಒಂದು 600 ರೂಪಾಯಿ ಸ್ಟಾರ್ಟಿಂಗ್ ರೇಟು, 1000 ರೂಪಾಯಿ ಒಳಗೆ, 6ರಿಂದ 1000 ರೂಪಾಯಿ ಒಳಗಿರೋ ಒಳ್ಳೆ ಡಿಸೈನ್ ಸೀರೆ ತೋರಿಸ್ ನನಗೆ. ಓಕೆ ಮೇಡಮ್, ಆಯಿತು. ಒಳಗಿದ್ದಾವೆ ಹೊಸ ಸ್ಟಾಕ್ಸ್ ಎಲ್ಲ ತೊಗೊಂಬರ್ತೀನಿ ರೀ. ಇವು ಯಾಕೆ ಬರಕ್ಕ ಒಂಥರ ಇದೇನಪ್ಪ ಅಲ್ವಾ? ಆ್ಯಕ್ಟಿವೇ ಇಲ್ಲ ಹುಡುಗ, ಒಂಥರ ಮಬ್ಬು. ಅಯ್ಯೋ ನೀನಂತರು ಆ ಹುಡುಗನೇ, ನೀವು ಮದುವೆ ಆಗ್ತೀನಿ ನೀನು, ಹುಡುಗ ಮಬ್ಬು ಏನಂತ ಕೇಳ್ತೀಯಲ್ಲ. ಇದಕ್ಕೆ ಬಂದು ನಾವು ಸೀರೆ ತಗೊಳಕ್ಕೆ ಬಂದೀವಿ, ಸೀರೆ ತೋರಿಸ್ತಾನೆ ತಗೊಳ್ಬೇಕು ಹೋಗ್ಬೇಕಷ್ಟೇ, ಎಲ್ಲದಕ್ಕೂ ಹೆಸರಿಡಬಾರ್ದಪ್ಪ. ಮೇಡಮ್, ಇವು ಹೊಸ ಕಲೆಕ್ಷನ್ ನೋಡಿ ಮೇಡಮ್, ಮೈಸೂರು ಸಿಲ್ಕ್ ಸ್ಯಾರಿ ನೋಡಿ ಮೇಡಮ್. ಈ ಥರ ಇಲ್ಲ ಅಂದರೆ ಇವು ಸ್ವಲ್ಪ ರೇಟ್ ಜಾಸ್ತಿ ಮೇಡಮ್ ಅಷ್ಟೇ. ಅಡ್ಡಿ ಇಲ್ಲಪ್ಪ, ಕಲರ್ಸ್ ಎಲ್ಲ ಚೆನ್ನಾಗಿದಾವ. ಎಷ್ಟೊತ್ತಮ್ಮ ರೇಟ್ ಇವಕ್ಕ? ಮೇಡಮ್, ಒಂದು ಸೀರೆ ಏನಂದ್ರೂ 2500 ರೂಪಾಯಿ ಮೇಡಮ್. ಅಲ್ಲೋ ತಮ್ಮ, ನಾವೇನು ಹೇಳಿದ್ವಿ ನಿನಗೆ? 1000 ರೂಪಾಯಿ ಒಳಗಿನ ಸೀರೆ ತಗೊಂಬಾರಪ್ಪ ಅಂದರೆ 2000 ರೂಪಾಯಿ ಸೀರೆ ತಮ್ಮ. ಇವೆಲ್ಲ ಬೇಡಪ್ಪ ನಮಗೆ, ಇಷ್ಟು ರೇಟ್ ಬೇಡ. ನಮ್ಮ ಮುಂದೆ ಯಾವ್ದಾರು ಮದುವೆ ಕುಡಿದ್ರೆ ತಗೊಂತೀವಂತೆ, ಬೇಡ ಹೇಳಪ್ಪ ಇವೆಲ್ಲ. ಅಲ್ಲಪ್ಪ, ಮೈಸೂರು ಸಿಲ್ಕ್ ಸಾರಲ್ಲ ಭಾಳ ರೇಟ್ ಅಲ್ವಾ? ಇದು ಬರೀ 2500 ರೂಪಾಯಿ ಅಷ್ಟೇನಾ? ಮೇಡಮ್, ಅವು ಪ್ಯೂರ್ ಆದರೆ ತುಂಬ ರೇಟ್ ಇದೆ ಮೇಡಮ್, ಇವು ಪ್ಯೂರ್ ಅಲ್ಲ ಮೇಡಮ್. ಸೊ ಹಾಗಾಗಿ ಇದು 2500 ರೂಪಾಯಿ ಅಷ್ಟೇ ಮೇಡಮ್. ಪ್ಯೂರ್ ಸೀರೆ ಎಲ್ಲ 10,000 ರೂಪಾಯಿ 11,000 ರೂಪಾಯಿ ಮೇಡಮ್. ಓ, ಅಷ್ಟೊಂದು ರೇಟ್ ಅದಾವೇನಪ್ಪ ಇದ್ರ? ಅಂದರೆ ಮೈಸೂರು ಸ್ಯಾರಿ ಅಂದರೆ, ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಮೆತ್ತೆ ಇರ್ತಾವೆ ಉಟ್ಕೊಳಕ್ಕೆ. ಬಟ್ ಏನು ಮಾಡೋಕ್ಕೆ, ರೇಟ್ ಜಾಸ್ತಿ ಅಲ್ಲ. ಇದು ತಗ ನಮ್ಮ ಮಕ್ಳು ಮದುವೆಗೆ ಬರ್ತೀವಂತ ತಗೊಂತೀವಂತೆ. ಇವು ಬೇಡಪ್ಪ ತಮ್ಮ ನಮಗೆ, 1000 ರೂಪಾಯಿ ಸೀರೆ ತಮ್ಮ 3 ಚಲೋ. ಆಯಿತು ಮೇಡಮ್, ಚೆನ್ನಾಗಿರೋವೆ ಆರ್ಸ್ಕೊಂಡು 3 ತೊಗೊಂಬರ್ತೀನಿ, ನೋಡಿರಿ ನಿಮಗೆ ಇಷ್ಟ ಆಗ್ಬೋದು. ಇದು ನೋಡಿ ಮೇಡಮ್, ಸೀರೆ ಹೇಗಿದೆ? ಇದು 1200 ರೂಪಾಯಿ ಮೇಡಮ್, ಡಿಸ್ಕೌಂಟ್ ಹೋಗಿ 1100 ರೂಪಾಯಿ ಆಗುತ್ತೆ ಮೇಡಮ್. ಚೆನ್ನಾಗಿದೆ ನೋಡಿ, ತಗೊಳ್ಳಿ ಮೇಡಮ್. ಇದು ಗೊರಕ್ಕ ಅಡ್ಡಿಲ್ಲ ನೋಡಿ, ಚೆನ್ನಾಗಿ ಸೀರೆ ಅಲ್ಲ. ನನ್ನ ಹತ್ರ ಈ ಕಲರ್ ಇಲ್ಲ ಗೊರಕ್ಕ, ತಗೊಂಬಿಡ್ಲ ಈ ಸೀರೆ ನಾನು? ಬೇಕಾದ್ರೆ ತಗ, ಚೆನ್ನಾಗೈತೆ, ಕಲರು ಚೆನ್ನಾಗೈತೆ, ಮತ್ತೆ ಹೆಚ್ಚಿ ಉಟ್ಕೊಬೋದು. ಸಾಫ್ಟ್ ಸಿಲ್ಕ್ ಥರ ಐತೆ ನೋಡಲ್ಲ ಸೀರೆ ಇದು? ಹೌದು ಮೇಡಮ್, ಸಾಫ್ಟ್ ಸಿಲ್ಕ್ ಇದು. ರೇಟ್ ಜಾಸ್ತಿ ಐತಪ್ಪ. ನಾವು ಇದಕ್ಕೆ 800 ರೂಪಾಯಿ ಕೊಡ್ತೀವಿ ನೋಡಪ್ಪ. ನನಗೂ ಬೇಡ ನಿಮಗೂ ಬೇಡ, 800 ರೂಪಾಯಿ ಕೊಡ್ತೀವಿ. 800 ರೂಪಾಯಿ ಕೊಡಂಗಿದ್ರೆ ಕೊಡಿ ಇದನ್ನು. ಮೇಡಮ್, ಹಂಗಂದ್ರೆ ಹೆಂಗೆ ಮೇಡಮ್? ನಮಗೆ ನಮ್ದಲ್ಲ ಇದು ಅಂಗಡಿ, ನಮ್ದೇ ಇದ್ರೆ ನಾವು ಕೊಡ್ತಿದ್ವಿ. ನಮ್ಮ ಓನರ್ ಬೈತಾರೆ ಮೇಡಮ್. ಇದು 1100 ರೂಪಾಯಿ ಮೇಡಮ್. ಏನು ಹೋಗ್ಲಿ ಅಂದರೆ 1000 ರೂಪಾಯಿ ಕೊಡ್ತೀವಿ ಮೇಡಮ್. 1000 ರೂಪಾಯಿ ತಗೊಂಬಿಡಿ ಅಷ್ಟೇ. ಏನು ಮೇಡಮ್ ಹೇಗೆ ಬರಪ್ಪ, ತಗೊಳ್ಳ ಮತ್ತೆ 1000 ರೂಪಾಯಿ ಅಂದ್ರೆ? ಅಲ್ಲ ತಮ್ಮ, ಇಷ್ಟಕ್ಕೆ 1000 ರೂಪಾಯಾ? ಬಿಡಪ್ಪು, ನಮ್ಮ ಕಡೆ ಎಲ್ಲ ಬರೀ 600 ರೂಪಾಯಿ ಸಿಗ್ತದೆ ಅಂತ ಸೀರೆ ಎಲ್ಲ. ಏನು ಬೇಡ, ನನಗೂ ಬೇಡ ನಿಮಗೂ ಬೇಡ, 850 ರೂಪಾಯಿ ಕೊಡ್ತೀವಿ ನೋಡು. ಕೊಡ್ತೇ ಇಲ್ಲ ಹೇಳು, 3 ಸೀರೆ ತಗೊಂತೀವಿ. ನಿಮ್ಮ ಓನರ್ ಕೇಳ್ಕೊಂಬ. ಕೇಳ್ತೀನಿ ಮೇಡಮ್ ಓನರ್ನ, ಅವ್ರು 850 ರೂಪಾಯಿ ಬರುತ್ತೆ ಅನ್ನೋದಾದರೆ ನಾನು ಪ್ಯಾಕ್ ಮಾಡಿ ಕೊಡ್ತೀನಿ ಅಂತ. ತಗೊಳ್ರಿ, ಇವಾಗ ಫಸ್ಟ್ ಆರಿಸ್ಕೊಳ್ರಿ, ಲಾಸ್ಟಿಗೆ ಹೋಗುವಾಗ ನಾನು ಮಾತಾಡ್ತೀನಂತೆ. ಇನ್ನು 2 ಸೀರೆ ತಂದುಬಿಡಪ್ಪ, ನನಗೊಂದು ನಮ್ಮ ಸಕ್ಕಮ್ಮಗೊಂದು. ಚೆನ್ನಾಗಿರೋ ಕಲರ್ಗಳು ತಂಬ. ನೋಡ್ರಿ ಮೇಡಮ್, ಇದು ಹೇಗಿದೆ ಸೀರೆ? ಮಸ್ತ್ ಐತೆ ಮಲಕ. ಮತ್ತೆ ಈ ಕಲರ್ ಇಲ್ಲ ಸೀರೆ, ಇದನ್ನ ತಗೊಂಬಿಡ್ಲ ನಾನು? ಹೌದು ನೋಡ್ಕೊರಕ್ಕ, ಇಂತ ಈ ಕಲರ್ ಸೀರೆನೇ ಇಲ್ಲ, ಇದನ್ನೇ ತಗೊಂಬಿಡು. ನಾನು ಚೆನ್ನಾಗೈತೆ ನೋಡು, ಎಲ್ಲ ಕಲರ್ ಕಾಂಬಿನೇಷನ್ ಕೂಡ ಮಸ್ತ್ ಐತೆ, ತಗೊಂಬಿಡಿದ್ನಿ. ಅಲ್ಲ, ಬರೀ ನೀವು ಇಬ್ಬರೇ ಮಾತಾಡ್ತೀರಲ್ಲ, ನಾನು ನಿಮ್ಮ ಜೊತೆ ಬಂದಿನವ. ನನ್ನ ಸ್ವಲ್ಪ ನೋಡ್ರಿ, ನನಗೊಂದು ಸೀರೆ ತಗೊಂಬರಪ್ಪ ತಮ್ಮ, ಬರೋರಿಬ್ಬರೇ ತೋರಿಸ್ತೀನಿ ನಾವಾಗಿಂದ. ಅಯ್ಯೋ ಅಕ್ಕ, ತರ್ತೀನಿ ಇರಿ ಅಕ್ಕ. ಅದು ಸೆಲೆಕ್ಟ್ ಮಾಡಲಿಂದ ತೊಗೊಂಬಂದು ಒಂದೊಂದೇ ಸೀರೆ. ಇವೆರಡು ಇರಲಿ ಅಲ್ವಾ ನಿಮಗೆ? ಹಂಗಂದ್ರೆ ಇರ್ಲಿ ಹೇಳಪ್ಪ, ಇವೆರಡು ಇರಲಿ. ನಮ್ಮ ಸಾಕಮ್ಮ ಅಂತ ಅಂದ್ಬಿಡು, ನಾವು ಟೈಮ್ ಆಗುತ್ತೆ ಬೇಗ ಹೋಗೋಕ್ಕೆ. ಒಂದು ಸೀರೆ ತೋರಿಸ್ಬಿಡು, ಚೆನ್ನಾಗಿರುತ್ತೆ ಅಮ್ಮಕ್ಕಿಗೆ, ಒಂದು ಒಳ್ಳೆ ಕಲರ್ದು. ಇದು ನೋಡ್ರಿ ಮೇಡಮ್, ಲೇಟೆಸ್ಟ್ ಕಲರ್ ಇದು, ಕಾಂಬಿನೇಷನು ಚೆನ್ನಾಗಿದೆ ನೋಡ್ರಿ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿದೆ, ಚೆನ್ನಾಗಿದೆ ನೋಡ್ರಿ. ಗೊರಕ್ಕ, ಇದಿರ್ಲವ ನಂತ ಈ ಕಲರ್ ಇಲ್ಲ, ಕಾಂಬಿನೇಷನ್ ಕೂಡ ಮಸ್ತ್ ಐತೆ. ಆಕಾಶ ನೀಲಿ ಕಲರ್ ಬಂತಲ್ಲ, ಇದು ಮುಸುಗೆ ಅಲ್ಲ, ಚೆನ್ನಾಗೈತೆ ಬಿಡು. ಇದು ಇರಲಿ ತಗೋಣ ಹಂಗಂದ್ರೆ. ತಮ್ಮ 3 ಪ್ಯಾಕ್ ಮಾಡಿಬಿಡು.
850 ಒಂದು ಸೀರೆ ಅಂತ ಹೇಳಿದ್ಯಾ, ನಾವು ಈಗ ಅದೇ ಫೈನಲ್ ಮಾಡಿದ್ದೀವಿ. ನೀವು ಓನರ್ಗೆ ಹೇಳ್ಬಿಡು, ನಾವು ಕೊಟ್ಟು ಅಲ್ಲೇ ತಗೊಂಡು ಹೋಗ್ಬಿಡ್ತೀವಂತೆ. ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ತಂದ್ಬಿಡಪ್ಪ. ಡ್ಯಾಮೇಜ್ ಏನಿಲ್ಲ ಅಲ್ಲ ಸೀರೆಗಳು, ಮತ್ತೆ ಮನೆಗೆ ಹೋಗಿ ಮತ್ತೆ ವಾಪಸ್ ತರೋಕ್ಕಾಗಲ್ಲ ನನಗೆ ಅದಕ್ಕೆ. ಮೇಡಮ್ ನಮ್ಮ ಅಂಗಡಿಲಿ ಯಾವ ಥರ ಡ್ಯಾಮೇಜ್ ನಾವು ಬಟ್ಟೆ ಯಾವತ್ತೂ ಕೊಡಲ್ಲ ಮೇಡಮ್. ನಿಮ್ಗೆ ನಂಬಿಕೆ ಇಲ್ಲ ಅಂದರೆ ಬೇಕಾದ್ರೆ ಈ ಬಗ್ಗೆ ತೆಗ್ದು ನೋಡಿ. ನಾವು ಆ ಥರ ಬಟ್ಟೆ ಯಾವತ್ತೂ ಮಾರಲ್ಲ ಮೇಡಮ್. ಗೊತ್ತು ಗೊತ್ತು, ನಾವು ಭಾಳ ವರ್ಷದಿಂದ ಇದೇ ಅಂಗಡಿಯಲ್ಲೇ ತಗೊಂತಿರೋದು. ಆಯ್ತಪ್ಪ, ಬೇಗ ಪ್ಯಾಕ್ ಮಾಡಿಸಿ ಕೊಟ್ಬಿಟ್ಟು ನನಗೆ. ಆಯ್ತಲ್ಲ. ಆಮೇಲೆ ಸೀರೆ ಮುಗೀತು. ಇವಾಗ ಹೂವು ಅಂತ ತಗೊಂಡೋಗ್ಬಿಡೋಣ. ಹೂವು ಯಾರು ಚಲೋ ಹೂವು ಹೂವು ಹಣ್ಣೆಲ್ಲ ನೋಡ್ಕೊಂಡು ತಗೊಂಡೋಗ್ಬರಿ. ಮತ್ತೆ ಹೂವು ಹಣ್ಣು ತಗೊಂಡ್ರೆ ಮುಗೀತಲ್ಲ. ಅಲ್ಲ ಟೈಮ್ 3 ಗಂಟೆ ಆಗೈತೆ, ಹೊಟ್ಟಿಸ್ಬಿಡುತ್ತೆ ನನಗಲ್ಲೇ. ಅಲ್ಲಿ ಹೂವು ತಗೊಂಡ್ಬೇಕಾರಲ್ಲಿ ಊಟ ಹೆಂಗೆ ಮಾಡೋಣ? ದಾರ ಏನೋ ದೋಸೆ ಹಾಕೊಂಡು ನೋಡೋಣ. ಇಲ್ಲಂದ್ರೆ ದೋಸೆ ಅಂತ ತಕ್ಷಣ ಬಾಯಿ ಬರುತ್ತೆ ಗೊರಕ ನನಗೆ. ದಾವಣಗೆರೆ ಬಂದು ಬೆಣ್ಣೆ ಹಸಿದ್ರೆ ಹೆಂಗೆ ಹೇಳೋ ಗೊರಕ? ಫಸ್ಟ್ ಎಲ್ಲ ಕೆಲಸ ಮಾಡ್ಕೊಂಡು ಲಾಸ್ಟಿಗೆ ದೋಸೆ ತಿನ್ಕೊಂಡು ಹೋಗ್ರವ. ನನಗೆ ಫಸ್ಟ್ ಕೆಲಸ ಆಗ್ಬೇಕು ನನಗೆ. ಅಷ್ಟೇ ಮಾಡೋಣ ತಗೊಂಡ್ರಿ. ನಡಲ್ಲ ಹೂವು ತಗೊಂಡು ಹಂಗೆ ತಿಂದು ದೋಸೆ ತಿನ್ಕೊಂಡು ಹೋಗೋಣಂತೆ. ಹೆಂಗಣ ಮಲ್ಗೋ ಮಾರು? ಮೇಡಮ್ ಮಲ್ಲಿಗೆ ಹೂದು ರೇಟಾ ಮೇಡಮ್? ಮಲ್ಲಿಗೆ ಹೂವಿಂದು ರೇಟು ಬಂದುಬಿಟ್ಟು 280 ರೂಪಾಯಿ ಮೇಡಮ್ ಮಾರು. ಇನ್ನೇನಪ್ಪ ಇಷ್ಟು ರೇಟ್ ಹೇಳ್ತೀಯ ನೀನು? ಅಲ್ಲಿ ನಮ್ಮೂರು ಕಡೆಗೆಲ್ಲ ಬರೀ 80 ರೂಪಾಯಿ ಮಾರಪ್ಪ ಮಲ್ಲಿಗೆ ಹೂವು. ನೀನು 280 ರೂಪಾಯಿ ಅಂತ ಹೇಳ್ತೀಯಲ್ಲ ಮೇಡಮ್? ಇವಾಗ ಗಣೇಶ್ದು ಹಬ್ಬದೇ ಇದೆ ಅಲ್ವಾ, ಸೊ ಹಂಗಾಗಿ ಎಲ್ಲ ರೇಟು ಮೇಡಮ್. ಸಣ್ಣದೊಂದು ಹೂನಾರು ಕೊಡಪ್ಪ ಗಣೇಶ ಹಾಕಕ್ಕ. ಮೇಡಮ್ ಗಣೇಶಗಂತಲೇ ಚಿಕ್ಕದಾಗಿರೋ ಹೂನಾರಗಳು ಎಲ್ಲ ಮಾಡಿದ್ವಿ ಮೇಡಮ್. ಅದು ಬಂದುಬಿಟ್ಟು ನಿಮಗೆ 250 ರೂಪಾಯಿ ಒಂದು ಹೂನಾರ ಮೇಡಮ್. ಬಾರಿ ರೇಟ್ ಇದ್ದಂಗೆ ಅದು ಬಿಡೋಣ ನೀನು. ಅಲ್ಲ ಸಣ್ಣ ಹೂನಾರಕ್ಕೆ 250 ರೂಪಾಯಿ ಅಂತ ಹೇಳ್ತಲ್ಲ ಅಪ್ಪ ನೀನು. ಇವಣ್ಣ ಎಲ್ಲ ಬರೀ ಅಂಗಡಿಗೆ 200 ರೂಪಾಯಿ ಮೇಲೆ ಇಟ್ಕೊಳಗದ ಹೂವು ಕೊಡಲ್ಲ. ಮಲ್ಲಿಗೆ ಹೂವು ಕೇಳಿದ್ರೆ 280 ರೂಪಾಯಿ ಅಂತ ಹೇಳ್ತಾನೆ. ಹೂನಾರ ಕೇಳಿದ್ರೆ 250 ರೂಪಾಯಿ ಅಂತ ಹೇಳ್ತಾನೆ. ಅಲ್ಲ ನಾವೇನಪ್ಪ ಸಣ್ಣ ಪುಟ್ಟ, ನಾವೇನು ದೊಡ್ಡ ಶ್ರೀಮಂತರೇನಲ್ಲ. ಸ್ವಲ್ಪ ನೋಡಿ ಕೊಡು ನೋಡಪ್ಪ. ನಾವು 3 ಹೂನಾರ ತಗೊಂತೀವಿ ಈಗ ಗಣೇಶನ ಅಂತಾನೆ. ಸೊ ನೋಡಿ ಹಾಕಿ ರೇಟು. 150 ರೂಪಾಯಿ ಕೊಡ್ತೀವಿ ನೋಡು. ಲಾಸ್ಟ್ ಕೊಡ್ತೀಯಾ ಇಲ್ಲ? ಮೇಡಮ್ ತುಂಬ ಕಡಿಮೆನೇ ಆಗ್ಬಿಡ್ತು ಮೇಡಮ್ ರೇಟು. ಹೂವಿನಲ್ಲಿ ಹೂವಿನ ರೇಟ್ ಎಷ್ಟಿದೆ ಗೊತ್ತಾ ಮೇಡಮ್? ಗಗನಕ್ಕೇರಿದೆ ಮೇಡಮ್ ಹೂವಿನ ರೇಟ್ ಬಂದುಬಿಟ್ಟು. ನೀವು ಅಷ್ಟು ಕಡಿಮೆ ಕೇಳಿದ್ರೆ ನಾವು ಹೆಂಗೆ ಕೊಡೋದು ಮೇಡಮ್? ಇವಾಗ ನೀನು ಎಷ್ಟು ರೇಟಿಗೆ ಕೊಡ್ತೀವಿ ಹೂನಾರ ಹೇಳು. ಲಾಸ್ಟ್ ರೇಟ್ ಹೇಳು. ನಾವೇನು ತಗೊಳ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತೀವಿ. ಮೇಡಮ್ ನಮಗೂ ಬೇಡ ನಿಮಗೂ ಬೇಡ, 200 ರೂಪಾಯಿ ಕೊಟ್ಬಿಡಿ ಮೇಡಮ್, ಕೊಡ್ತೀನಿ ಹೂನಾರ. ಅಲ್ಲಣ್ಣ ನಾವು ಮೂವರು ನಿಮ್ಮ ತಂಗಿಯರಿದ್ದಂಗೆ ಅದೆಯಪ್ಪ. ಸ್ವಲ್ಪ ರೇಟ್ ಕಡಿಮೆ ಮಾಡ್ತೀಯಣ್ಣ. ನನಗೂ ಬೇಡ ನಿಮಗೂ ಬೇಡಪ್ಪ. 160 ರೂಪಾಯಿ, 10 ರೂಪಾಯಿ ಮೇಲೆ ಎಕ್ಸ್ಟ್ರಾ ಕೊಡ್ತಿದ್ದೀವಿ. 160 ರೂಪಾಯಿ ಮಾಡಿ ಕೊಡು ಅಷ್ಟೇ. ಮೇಡಮ್ ನಮ್ಮದಕ್ಕೆ ಅಂಗಡಿಗೆ ಲಾಸ್ ಆಗಿಬಿಡುತ್ತೆ ಮೇಡಮ್. ನೀವು ಇಷ್ಟು ಕಡಿಮೆ ಕೇಳಿದ್ರೆ ನಾವು ಹೆಂಗೆ ಕೊಡೋದು ನಿಮಗೆ? ಅಲ್ಲಣ್ಣ ನಾವು ನಿಮ್ಮ ತಂಗಿಯರಿದ್ದಂಗಪ್ಪ. ನೋಡು 3 ಮುತ್ತು ಹೆಣ್ಮಕ್ಳು, ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇದ್ದಂಗೆ ದೇವರಿದ್ದ 3 ಹೆಣ್ಮಕ್ಳು ಅದೀವಿ. ನೀನು ಕಡಿಮೆ ಮಾಡಿಕೊಟ್ರೆ ನಿಮಗೆ ಒಳ್ಳೇದಲ್ವಾ? ನಾವು ದೇವರಿದ್ದಂಗಣ, ಹಂಗೆಲ್ಲ ಅನ್ಬಾರ್ದು. ಹೆಣ್ಮಕ್ಳಿಗೆ ಕೊಡಬೇಕು, ಕಡಿಮೆ ಮಾಡು, ಏನಾಗಲ್ಲ. ಮೇಡಮ್ ಆಯಿತು ತಗೊಳ್ಳಿ. ಸೆಂಟಿಮೆಂಟ್ ಎಲ್ಲ ಕೊಡ್ದು ನಮ್ಮ ಹಾರ್ಟನ್ನು ಟಚ್ ಮಾಡಿಬಿಡ್ತೀರಾ ಮೇಡಮ್ ನೀವು? ಆಯಿತು ನಮ್ಮ ತಂಗಿಯಂದಿರ ಅಂತ ಅಂದ್ಕೊಂಡು ಕೊಡ್ತಿದ್ದೀವಿ ಮೇಡಮ್. ನೀವು ಮತ್ತೆ ಯಾರಿಗೂ ಹೇಳ್ಬೇಡಿ ಮೇಡಮ್ ಕಡಿಮೆ ಕೊಟ್ಟಿದ್ದೀವಿ ಅಂತೇಳಿ. ಮತ್ತೆ ಎಲ್ಲರೂ ಅದೇ ಕೇಳಕ್ಕೆ ಬಂದುಬಿಡ್ತಾರೆ ನಮಗೆ. ಅಣ್ಣ ಇಲ್ಲೇ ತಗೊಳ್ಳೋಣ, ನಾವು ಯಾರು ಹೇಳಲ್ಲ. ಬೇಗ ಕೊಡೋಣ, ನನಗೆ ಹೊಟ್ಟೆ ಹಸಿವಾಗ್ಬಿಟ್ಟೈತಿ. ದೋಸೆ ಭಾಳ ಚೆನ್ನಾಗಿತ್ತು ನೋಡಿ ಬರಕ್ಕ. ಅಲ್ಲ ಬೆಣ್ಣೆ ಕೊಟ್ಟಿದ್ರಲ್ಲ ಮೇಲೆ, ಮಸ್ತ್ ಇತ್ತು ದೋಸೆ ಮಾತ್ರ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ಎಪಿಸೋಡಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.